ಗುರುವಂದನಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಪ್ರಾರಂಭ. ಎಲ್ಲರೂ ಬೇಗ ಬರಬೇಕು. ಗುರು ಶಿಷ್ಯ ಸಂಬಂಧವ ನೀನೆಂದು ಉಪಮಿಸುವೆ, ಜ್ಯೋತಿಯಲ್ಲೊದಗಿದ ಜ್ಯೋತಿಯಂತಿರಬೇಕು, ದರ್ಪಣದೊಳಡಗಿದ ಪ್ರತಿಬಿಂಬದಂತಿರಬೇಕು, ಸ್ಫಟಿಕದ ನೆರಳಿನ ಅಂತರಂಗದಂತಿರಬೇಕು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ದರ್ಪಣವ ದರ್ಪಣಕ್ಕೆ ತೋರಿದಂತಿರಬೇಕು. ಇದು ಗುರು ಶಿಷ್ಯ ಸಂಬಂಧವನ್ನು ತಿಳಿಸುವ ಒಂದು ಸರಳ ಸುಂದರ ವಚನ. ಗುರು ಶಿಷ್ಯರ ಸಂಬಂಧ ಹೇಗಿರಬೇಕೆಂಬುದನ್ನು ಚನ್ನ ಬಸವಣ್ಣ ಉಪಮಾನಗಳ ರೂಪದಲ್ಲಿ ಹೇಳುತ್ತಿದ್ದಾರೆ. ಆ ಸಂಬಂಧ ಬೆಳಕಿನೊಡನೆ ಬೆಳಕು ಸೇರಿದಂತಿರಬೇಕು, ಕನ್ನಡಿಯೊಳಗಿನ ಪ್ರತಿಬಿಂಬದಂತಿರಬೇಕು, ಪಾರದರ್ಶಕ ಶಿಲೆಯ ನೆರಳಿನ ಒಳಗಿನಂತಿರಬೇಕು. ಅಲ್ಲಿ ಪ್ರತ್ಯೇಕತೆಗೆ ಅವಕಾಶವಿಲ್ಲ. ಗುರು ಶಿಷ್ಯ ಸಂಬಂಧ ಪರಸ್ಪರ. ನಿಜವಾದ ಗುರು ಶಿಷ್ಯರಲ್ಲಿ ಯಾವುದೇ ಭೇದವಿರುವುದಿಲ್ಲ. ಕನ್ನಡಿ ಎದುರಿಗೆ ಇನ್ನೊಂದು ಕನ್ನಡಿ ಹಿಡಿದರೆ ಅಲ್ಲಿ ಮತ್ತೇನು ಕಾಣಿಸುವುದಿಲ್ಲ, ಒಂದು ಮತ್ತೊಂದರ ಪ್ರತಿಬಿಂಬ ಅಷ್ಟೇ. ಹಾಗಿದ್ದಾಗ ಮಾತ್ರ ಗುರು ಶಿಷ್ಯ ಸಂಬಂಧ ಅರ್ಥಪೂರ್ಣವಾಗುತ್ತದೆ. ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯಿ ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು. ಎಲ್ಲಿರಲಿ ನಮ್ಮ ಊರದೆ, ನಮಗಿಲ್ಲಿ ಯಾರ ಹಂಗಿದೆ. ಬಾಳಲ್ಲ ಆನಂದ ಒಂದೇ, ನಾ ಹೃದಯ ಕದಿಯುವ ಕಳ್ಳ, ಅನ್ಯಾಯ ಒದೆಯುವ ಕುಳ್ಳ. ಜೊತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ, ಎದುರಲ್ಲಿ ನಿಲ್ಲೋರು ಯಾರು? ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನೊಂದು ಕೇಳದು ನಮಗೆ, ಬೇರೇನು ಹೇಳಲು ನಮಗೆ. ಈ ಸ್ನೇಹ ನಮಗೆ ದೇವರು, ಇನ್ನಾರು ನಮಗೆ ಕಾಣರು, ನಮಗಿನ್ನು ಸರಿಸಾಟಿಯಾರು. ಎಂದೆಂದೂ ಮುಗಿಯದೆ ಇರಲಿ
पानी पैकेट दे दो क्या ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾಯಿತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ಸಂಬಂಧಗಳ ಏನಾಗಲ್ಲ ಯಾವ ಬಿಂದುವಿನಲ್ಲಿ ಕೊಡ್ಬೇಡ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ನಮ್ಮ ಗಂಡ ಮಕ್ಕಳು ಚೆನ್ನಾಗಿ ಕಾಣಕತ್ತೆ ನೋಡಿ ಎಲ್ಲರೂ ಮದುಮಕ್ಳು ಕಾಣಂಗೆ ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನೋಡಿ ಎಷ್ಟು ಶ್ರಮ ಪಡ್ತಾವ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಷ್ಟ ಮಾಡಿ ವಿಡಿಯೋ ಮಾಡಕತ್ತೆ ನೋಡಿ ತುಂಬ ಮಟ್ಟಿ ನಮ್ಮ ದಾರಿ ಮುರುಗೇಶ್ ಎರಡು ಬದುಕು ಎಷ್ಟು ಚಂದವೆಂದು ಲೆಕ್ಕ ಪಕ್ಕ ಇರುತ್ತೆ ಸಾರುತ್ತಿಹು ಅದಕ್ಕೆ ಲೆಕ್ಕದವ್ರಿಗೆ ವಹಿಸಿದ್ದು ನೀವು ನೀವು ಅಂತ ನೋಡ್ರಿ ಎಲ್ಲ ನೋಡ್ರಿ ಸ್ಮೈಲ್ ಇರ್ಲಿ ವಿಡಿಯೋ ಮಾಡಕತ್ತೀನಿ ನೋಡ್ರಿ ನಮ್ಮ ನಡುವೆ ನಗು ಕೊಂಚ ಮಾಡ್ರಿ ನಾಷ್ಟ ಮಾಡಕ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ
ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹರಿಗೂ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಕರೆಕ್ಟ್ ಆಗಿಲ್ಲ ಹಿಂಗೆ ಬರ್ರಿ. ಎಲ್ಲಾರು ಬರಕತ್ತಾರ ಬರ್ರು. ಬರ್ರಿ ಬರ್ರಿ ಬರ್ರಿ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ಬರ್ರಿ ಬರ್ರಿ. ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನ್ಮ ಗುರು ಋಣವು ತೀರಲ್ಲ. ನಮ ಗುರುಗಳೇ. ಗುರವೇ ನಮಃ ಗುರವೇ ನಮಃ. ನೋಡು ದೋಸ್ತ ಹಾಯ್ ಮಾಡು. ಬರ್ರಿ ಬರ್ರಿ ಲೈನ್ ನೋಡಿರಿ. ಲೈನ್ ಕರೆಕ್ಟ್ ಆಗಿರ್ಲಿ. ಲೈನ್ ಕರೆಕ್ಟ್. ಲೈನ್ ತಪ್ಪಿಸ್ಬೇಡ. ಬರೋಬರ್ ಲೈನ್ ತಪ್ಪಿಸ್ಬೇಡ್ರಿ ಯಾರು. ಲೈನ್ ತಪ್ಪಿಸ್ಬೇಡ್ರಿ. ಕರೆಕ್ಟಾಗಿ ಹೋಗ್ತಾ ಇದ್ರಿ. ಹೋಗ್ರಿ ಹೋಗ್ರಿ. ಬರ್ರಿ 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 ಬರ್ರಿ. ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ ಲೈನು. ಯಾಕೆ ಪಿಲ್ಲಿ ಲೇಟ್ ಕರಿ. ಸೂಪರ್. ಸರಿ ಸರಿ ಸರಿ. ಸೈಡ್ 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 ಸೈಡ್. ಪಲ್ಲಕ್ಕಿನೇ ಅಡ್ಡ ಪಲ್ಲಕ್ಕಿದೆ. ನಮ್ಮ ಸ್ನೇಹವು ಇರಲಿ ಶಾಶ್ವತ.
ಚಂದವೆಂದು ಸಾರುತ್ತಿರು ಸಾರಿ ಸಾರಿ ನೀವು ಅಂತ ಶುರುವಾದ ನಮ್ಮ ನಡುವೆ ಕೊಂಚ ಸಂಕೋಚವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಇರ್ಲಿ, ಏನಾಗಲ್ಲ. ಮುಂದೆ ಮುಂದೆ ನಡೆಯೆಂದು ಹಾಯ್, ಲೇಟ್ ಮಾಡಿದ್ರೆ ಅದು ಬರೋದು. ಹಾಂ, ಸೂಪರ್. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ನಮಸ್ಕಾರ. ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಗೆ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮರಿಬೇಡ ಸ್ನೇಹವನ್ನು ಸ್ನೇಹವೇ ಸಮೂಹವೇ Johnny Days, Johnny Days, Johnny Days. ಸಂತು ಸಂತು ಸ್ವಲ್ಪ ಸೈಡ್ ಇರಲಿ ಸ್ವಲ್ಪ.
ಬರ್ರಿ ಸರ್, ವೆಲ್ಕಮ್ ವೆಲ್ಕಮ್. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು, ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ. ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು. ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಹಾಡು ಹುರುಪು, ತುಂಟತನವೂ ಸೇರಿ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಆರು ಶಾಸ್ತ್ರವನ್ನೋದಿದರೇನು, ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರವನ್ನೋದಿದರೇನು,
महिमा गुरु ब्रह्म विष्णु गुरुदेवो महेश्वर तಮ್ಮ ಏನು ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಗುರು ಅಂದರೆ ಶಕ್ತಿ ಗುರುವಿನಲ್ಲಿರಲಿ ಭಕ್ತಿ ಗುರು ನಮ್ಮ ಬಾಳಿಗೆ ಸ್ಫೂರ್ತಿ ಗುರು ಜಗಜ್ಯೋತಿ ಗುರು ನೀಡುವನು ಮುಕ್ತಿ ಗುರುವಿನಿಂದ ನಮ್ಮ ಕೀರ್ತಿ ಗುರು ಬದುಕಿನ ಸಾರಥಿ ಗುರು ತೋರೋ ಮುಕ್ತಿ ಬೆಲ್ಲಂ ಬೆಳಗ್ಗೆನೆ ತಿಂಡಿ ತಿಂದೇನೆ ನಾವು ಓಡೋಡಿ ಬರುತ್ತಿದ್ದ ನೆನಪೊಂದಿದೆ ಲಾಸ್ಟ್ ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟ್ ತಿಂದ ದಿನ ಒಂದಿದೆ ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲೆ ಹೇಗೋ ಮಿಸ್ ಆಗಿ ಪಾಸ್ ಆದ ದಿನ ಒಂದಿದೆ ಒಂದೇ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತ ತಿಂದ ಸವಿ ನೆನಪೊಂದಿದೆ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾನೇ ಜ್ಞಾಪಕ ಎಂದೇ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು ಮರೆಯಲು ಸಾಧ್ಯವೇ ನಿಮ್ಮ ಹೆಸರು ವಂದನೆಯೇ ಅಭಿನಂದನೆಯೇ ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ ಅಮ್ಮನ ಪ್ರೀತಿಯ ಅಪ್ಪನ ನೀತಿಯ ಬೆರೆಸಿ ಒಳಿತನು ಹೇಳುವರು ಗಳಿಸಿದ ಆಸ್ತಿಯ ತಿಳಿಯದೆ ಕಳೆದರು ಅಳಿಯದ ವಿದ್ಯೆಯ ನೀಡಿದರು ಬಡವ ಬಲ್ಲಿದ ಎನ್ನದೆ ಎಲ್ಲರೂ ಸ್ನೇಹದಿ ಬೆಳೆಯಿರಿ ಎಂದವರು ತಿಳಿಯದೆ ಶಿಷ್ಯರು ಮಾಡುವ ತಪ್ಪನು ಕ್ಷಮಿಸುವ ದೇವರ ಗುಣದವರು ಬದುಕಿಗೆ ಹಿನ್ನುಡಿ ಗೆಲುವಿಗೆ ಬೆನ್ನುಡಿ ಗುರುಗಳೇ ನೀವೇ ಬರೆದವರು ಮರೆಯಲು ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಮನೆಗೆ ಬಂದು ಹೋದ ಪ್ರಥಮ ಲೋಕಪಾದ ಮುಗಿಯದೆ ಹೋದ ನನ್ನ
ಸ್ವೀಕರಬೇಕೆ ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಮಾರ್ಕಂಡೇಯ ಕಂಡ ಪಾದ ಪ್ರಾಣಪಾದ, ಮಾರ್ಕಂಡೇಯ ಕಂಡ ಪಾದ ಪ್ರಾಣಪಾದ, ಬೇಡರ ಕಣ್ಣ ಕಂಡ ಪರಮಪಾದ ಭಕ್ತಪಾದ, ಬೇಡರ ಕಣ್ಣ ಕಂಡ ಪರಮಪಾದ ಭಕ್ತಪಾದ. ಆತ್ಮಲಿಂಗ ಸ್ವಯಂ ಪೂರ್ಣ, ಆತ್ಮಲಿಂಗ ಸ್ವಯಂ ಪೂರ್ಣ ತಾನಾಗಿ ಬಂದರು ದಾಸೋಹಿಯಾದರು. ಅಯ್ಯೋ ಕಾಣದ ನಾಥನಾದೆ ಮಂಜುನಾಥ, ಈ ಪಾದ ಪುಣ್ಯ ಪಾದ ಧರೆಯಾಳೋ ಅಮ್ಮ, ಅಮ್ಮ, ಅಮ್ಮ. ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ. ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ. ಹೊರನಾಡಿನ ತಯಾರಿ, ಪರೀಕ್ಷೆಗೆ ತಯಾರಿ. ಆ ಪರೀಕ್ಷೆಯ ದಿನಗಳು, ನೀವು ಪರೀಕ್ಷೆ ಹೋದ ನಂತರ ನಿಮ್ಮ ಒಂದು ರಿಸಲ್ಟ್ ಬಂದಾಗ ನೀವು ಪಟ್ಟಂಥ ಸಂತೋಷ, ನಿಮ್ಮ ನಮ್ಮೆಲ್ಲ ಗುರುಗಳಿಗೆ ಮನದಲ್ಲಿ ಮತ್ತೊಮ್ಮೆ ನಾವು ಸ್ಮರಣಿಸುತ್ತಾ ಅವರ ಪಾದಚರಣೆಗಳಿಗೆ ನಮನಿಸುತ್ತಾ ಈ ಒಂದು ನೆನಪಿನ ಪುತ್ತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್. ದೀನರ ಕಥೆಯ ಸಂತರ ಚರಿತೆಯ ಹೇಳುತ್ತ ಸ್ಫೂರ್ತಿಯ ತುಂಬುವರು, ಕಲಿಸುತ್ತ ಪಾಠವ ಆಡಿಸಿ ಆಟವ ಪಾಠವ ನಮಗೆ ಹೇಳುವರು. ಬ್ರಹ್ಮನು ನಮ್ಮಯ ಆಯುಷ್ಯ ಬರೆದರೆ ನೀವು ಭವಿಷ್ಯ ಬರೆದವರು, ಎಲ್ಲರ ಶಿಷ್ಯರ ಏಳಿಗೆ ಬಯಸುವ ತ್ಯಾಗದ ಮೂರ್ತಿಯಾದವರು. ಎಲ್ಲೇ ಹೋದರು ಹೇಗೆ ಇದ್ದರು ನಿಮ್ಮ ನೆನಪದು ಹಚ್ಚಸಿರು, ಮರೆಯಲು ಸಾಧ್ಯವೇ ನಿಮ್ ಹೆಸರು. ವಂದನೆ ಅಭಿನಂದನೆಯೇ, ವಂದನೆಯೇ ಅಭಿನಂದನೆಯೇ, ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ, ಮರೆತರು ಮರೆಯದ ಈಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು. ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು, ಮರೆಯಲು ಸಾಧ್ಯವೇ ನಿಮಗೆ. ಮತ್ತು ನೀವು ಒಂದು ಒಳ್ಳೆಯ ಗುರುಗಳಲ್ಲಿ ಆರ್ವೇದ ಗುರುಗಳು ವಿದ್ಯಾ ಗುರುಗಳು ಅಂತ ಹೇಳಲ್ಪಡ್ತಾರೆ. ಅಲ್ಲಿ ಕೂಟನೆಲ್ಲ ಕೂಟನೆಲ್ಲ ಅವರು ಅವರಿಗೆ ನಾನು ವಿದ್ಯಾಗುರುಗಳಾಗಿದ್ದ ಈ ಶಾಲೆಯಲ್ಲಿ ಆ ಒಂದು ಅಭಿಮಾನದಿಂದ ಅದಕ್ಕಿಂತ ಮೊದಲೇ ನಾನು ಪಾದ ಪೂಜೆ ಮಾಡಿಸಿದರು. ನನಗೆ ಭಾಳ ಶಿವಗಂಗಾ ಮೇಲನ ಕವಿಗೆ ಅವರು ಬಹಳ ಪ್ರಸನ್ನಮತ. ಈಗೆಲ್ಲ ವಿದ್ಯಾಭ್ಯಾಸ ಕಲಿಯುವುದನ್ನು ಹಾಗೇ ಇಟ್ಟಿಲ್ಲ. ನಮಗೆ ಸ್ವಾಮಿತ್ವದ ಕಡೆ ಅವರ ಮುಖದಲ್ಲಿ ಹೇಳ್ತಾರೆ.
ಮೂರು ಜನಿಸಿಗೂ ಒಂದು ಈಗ ನಿಮಗೆ ಉಮರಿ ಕಾರ್ಯಕ್ರಮ ಅಂತ ಕೆಲವರಿಗೆ ಬಗ್ಗೆ ಬರ್ತಾರೆ, ನೀವು ಅವರ ಕೈಲಿಟ್ಟು ಅವ್ರನ್ನ ಮಾಡಿಕೊಳ್ಳಿ, ಭಾಳ ಚಲೋ ಆಗ್ತದೆ. ಈಗ ನಮಗೂ ಇಷ್ಟೆಲ್ಲ ನೋವು ಇಟ್ಕೊಂಡು ಅವರು ರೆಸ್ಪೆಕ್ಟ್ ನಾನು ಮುಂದುವರೆದ ಪ್ರಶ್ನೆ ಬರೆದು ಇಲ್ಲಿ ಬರ್ತಿರ್ಲಿಲ್ಲ. ನಾನು ಇದಕ್ಕೆ ಅವಶ್ಯಕ ಹೋಗಿದ್ದೀನಿ ವಯಸ್ಸಿನ ಸ್ಥಿತಿ ಈಗಾಗಲೇ 83, 82, 83 ಕಾಲಚಕ್ರದೊಳಗೆ ಯಾರು ಬರುತ್ತೋ ಹಾಗೆ ಹೋಗುದು. ಅದಕ್ಕೆ ನೀವೆಲ್ಲ ಯಾಕಂದ್ರೆ ಈಗ ನೀವು ನಮ್ಮ ವಿದ್ಯಾರ್ಥಿಗಳಲ್ಲ, ವಿದ್ಯಾರ್ಥಿ ಮಟ್ಟದ ಮಕ್ಕಳನ್ನು ಹೇಳಿದ್ದೀರಿ. ಅವರಿಗೆ ಉತ್ತಮವಾದ ಸಂಸ್ಕಾರ, ಗೀತೆ, ಕೃತಿಗಳನ್ನು ಕಲಿಸಿ ಚೆನ್ನಾಗಿ ಕಲಿಸಿ ಅದು ನಿಮಗೂ ಆಗುತ್ತೆ, ಮಕ್ಕಳು ನಮಗೂ ಆಗತ್ತ. ಆ ರೀತಿಯಲ್ಲಿ ನೀವು ಮುನ್ನಡೆಯಿರಿ ಅಂತ ಹೇಳಿ ಇಷ್ಟೆಲ್ಲ ಸಂಧಾನ ಮಾಡಿದಂತ ಅವರೆಲ್ಲ ನಮ್ಮ ಸಂತೋಷದ ಆಶೀರ್ವಾದ ಐತಿ ನಿಮಗೆ ಹೇಳಿ. ಅಭಿನಂದನೆಯೇ ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು ಮರೆಯಲು ಸಾಧ್ಯವೇ ನಿಮ್ಮ ಹೆಸರು. ವಂದನೆಯೇ ಅಭಿನಂದನೆಯೇ ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಗುರು ಅಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ, ಗುರು ನಮ್ಮ
ಶಕ್ತಿ ಗುರು ಜಗಜ್ಯೋತಿ ಗುರು ನೀಡುವನು ಮುಕ್ತಿ ಗುರುವಿನಿಂದ ನಮ್ಮ ಕೀರ್ತಿ ಗುರು ಬದುಕಿನ ಸಾರಥಿ ಗುರು ತೋರೋ ಮುಕ್ತಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರಿ ಗರಿಸ ಗಾರಿಸ ನಿರಪ ಪರ ಸರಿ ಗರಿಸ ಪರ ಸರಿ ಗರಿಸ ಗಾರಿಸ ನಿರಪ ಪರ ಸರಿ ಗರಿಸ गुरु प्रेम बनाए रखना चरणों से लगाए रखना गुरु प्रेम बनाए रखना चरणों से लगाए रखना एक आस तुम्हारी है विश्वास तुम्हारा है एक आस तुम्हारी है विश्वास तुम्हारा है मेरा ही भरोसा ಹೆಚ್ಚಿನ ವಿದ್ಯಾರ್ಥಿಗಳ ಸಂಖ್ಯೆ ಹೊಂದಿತ್ತು. 600 ವಿದ್ಯಾರ್ಥಿಗಳಷ್ಟು ಸಂಖ್ಯೆಯನ್ನು ಈ ಶಾಲೆ ಹೊಂದಿತ್ತು. ಅದನ್ನು ಸ್ವಲ್ಪ ನೆನಪು ಮಾಡಿಕೊಡ್ರಿ. ಒಂದು ಸ್ಕೂಲಿನಲ್ಲಿ ಇಂತಹ ಸಣ್ಣ ಹಳ್ಳಿಯೊಳಗೆ 600 ವಿದ್ಯಾರ್ಥಿಗಳು ಇದ್ದರು. ಇದಕ್ಕೆ ಕಾರಣ ಅಂತಂದರೆ ಆಗ ಕೋಡೆ ಹೈಸ್ಕೂಲು ಹೆಚ್ಚು ಜನಪ್ರಿಯತೆ ಹೊಂದಿತ್ತು. ಆದರ್ಶ ಶಿಕ್ಷಕರು, ಒಳ್ಳೆಯ ವಿದ್ಯಾರ್ಥಿಗಳು ಹಾಗೂ ಸುವ್ಯವಸ್ಥಿತ ಶಾಲಾ ಕಟ್ಟಡ ಹಾಗೂ ಸೇವಾ ಮನೋಭಾವ ಹೊಂದಿದಂತಹ ಉತ್ತಮ ವ್ಯವಸ್ಥಾಪಕ ಮಂಡಳಿ ಹಾಗೂ ಇದು ಬಹಳ ಮಹತ್ವದ್ದು ಶ್ರೀ ಅನ್ನದಾನ ಮಹಾಸ್ವಾಮಿಗಳಿಂದ ನಡೆದ ಉಚಿತ ಪ್ರಸಾದ ನಿಲಯ ಇವೇ ಕಾರಣ. ಇಂತಹ ಶಾಲೆಯಲ್ಲಿ ಗುರುಗಳಾಗಿ ನಾವು 30-35 ಅಕ್ಷರ ಎಂದಿಗೂ ಹುಸಿ ಹೋಗುವುದಿಲ್ಲ. ಗುರು ಹಾಗೂ ಗೋವಿಂದ ನನ್ನ ಬಾಗಿಲ ಬಳಿ ನಿಂತಿದ್ದಾರೆ. ನಾನು ಮೊದಲು ಯಾರ ಕಾಲಿಗೆ ಸೂರದಾಸರು ವಿಚಾರಿಸಿ ನಾನು ಮೊದಲು ಗುರುವಿನ ಪಾದಕ್ಕೆ ಬೀಳುತ್ತೇನೆ. ನನಗೆ ಗೋವಿಂದನ ಇರುವಿಕೆಯನ್ನು ತಿಳಿಸಿದವರೇ ಗುರುಗಳು. ಇಡೀ ಸಮುದ್ರವನ್ನೇ ಶಾಹಿ ಮಾಡಿ ಗುರುವಿನ ಗುಣಗಾನ ಬರೆದಲು ಸಾಕಾಗುವುದಲ್ಲವೆಂದು ಗುರುವಿನ ಗುಣಗಾನ ಮಾಡಿದ್ದಾರೆ. ಅವರು ಗುರುವಿನ ಗುಲಾಮನಾಗುವ ತನಕ ಬರೆಯದನ್ನ ಮುಖತಿ ಎಂದು ಹೇಳಿದ್ದಾರೆ. ಗುರುವಿನ ಶಿಷ್ಯ ಪರಾಜಿತ ಎಂಬಂತೆ ಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯ ಶ್ರೀ ಗುರುಗಳ ಪಾದಾರವಿಂದಗಳಲ್ಲಿ ಕೊಡುವ ಮಟ್ಟು ಅನ್ನದಾನೇಶ್ವರ ಕೃಪಾ ಪೋಷಿತ ಈಶ್ವರ ಕೋಟೆ ಎಲ್ಲ ಗುರುವೃಂದಕ್ಕೂ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ 2003ರಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳು ಇವತ್ತು ತಾವು ಏನಾಗಿರುವುದ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಾಗಿದ್ರಿ. ನೀವು ಸಹ ಇವತ್ತು ಸಾಕಷ್ಟು ಜವಾಬ್ದಾರಿಯನ್ನು ಹೊಂದಿದಂತಹ ಒಬ್ಬ ಒಳ್ಳೆಯ ನಾಗರಿಕರಾಗಿದ್ದೀವಿ ಅಂತ. ಅಂದ್ರೆ ನಾಗರಿಕರಂತ ನಿಮ್ಮನ್ನು ಇವತ್ತು ನಾನು ಹೇಳಬಹುದು ಅಂತ. ಯಾಕಂದ್ರೆ ಇಂಥ ಒಂದು ಗುರುಗಳನ್ನ ಗೌರವಿಸುವಂತ ಒಂದು ಭಾವನೆ ನಿಮ್ಮಲ್ಲಿ ಬಂದಿದ್ದರಿಂದ ನೀವು ಒಂದು ಉತ್ತಮ ನಾಗರಿಕರು, ಒಂದು ಒಳ್ಳೆಯ ಪ್ರಜೆಗಳು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಯಾವಾಗಲೂ ತಾವು ಸಂತೋಷ ಪಟ್ಟುಕೊಳ್ಳೋದಕ್ಕಿಂತಲೂ ಇತರರನ್ನ ಸಂತೋಷಪಡಿಸುವಂತ ಒಂದು ಕಾರ್ಯಕ್ರಮಗಳು ಬೇರಿದಂತೆ. ಆದ್ರೆ ನೀವು ಇವತ್ತು ತಾವು ಸಂತೋಷ ಪಟ್ಟುಕೊಳ್ಳೋದಕ್ಕಿಂತಲೂ ಮತ್ತೆ ನಾವೆಲ್ಲರನ್ನು ಕರೆಸಿ ಸಂತೋಷಪಡಿಸುವಂತ ಒಂದು ಕಾರ್ಯಕ್ರಮವನ್ನ ನೀವು ಮಾಡಿದ್ದೀರಿ. ಇದು ಒಂದು ಬಹಳ ಸಂತೋಷದಾಯಕವಾದಂತಹ ಒಂದು ಗುರುವಿಲ್ಲದ ಒಂದು ವಿದ್ಯೆ ಯಾವುದೂ ಇಲ್ಲ ಅಂತ. ಆದ್ದರಿಂದ ಈ ಒಂದು ಗುರುಗಳಿಗೆ ಸಮಾಜದಲ್ಲಿ ಕೊಡಲಾಗ್ತದಂತ. ಆದ್ದರಿಂದ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳನ್ನ
ಪ್ರಾರ್ಥಿಸುವುದಾಗ್ತದಂತ. ಆದ್ರಿಂದ ಇಲ್ಲಿ ನಮ್ಮೊಳಗ ಗುರುವಿನ ಕಾಲದಿಂದಲೂ ಹಿಡಿದು ಇನ್ನು ಒಂದು ದ್ವಾಪರ ಕಾಲದಲ್ಲಿ ಅಥವಾ ಕಲಿಯುಗದಲ್ಲಿ ಆಯಿತು ಸಹ ಪ್ರತಿಯೊಬ್ಬರ ಸಾಧನೆಯಿಂದ ಒಬ್ಬ ಗುರು ಇದ್ದಾನೆ ಎನ್ನುವಂಥ ವಿಚಾರ ನಮ್ಮ ಗಮನ. ಉದಾಹರಣೆಗೆ ಶ್ರೀರಾಮನಂತಹ ಒಂದು ಅತ್ಯಂತ ಒಂದು ಶ್ರೇಷ್ಠ ಧರ್ಮಾತ್ಮನು ಮತ್ತು ನಿಷ್ಠಾವಂತ ಅರಸನಾಗಿ ತಮ್ಮ ಎಲ್ಲ ವಿದ್ಯಾರ್ಥಿಗಳು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ತೋರಿಸಿದಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಅತ್ಯಂತ ನಿರ್ಮಲದಿಂದ ಸ್ವೀಕರಿಸಿ ನೀವು ಮನಪೂರ್ವಕವಾಗಿ ಶುಭ ಹರಿಸಿದಂತಹ ಎಲ್ಲ ಗುರುವರೇ, ಈ ಮಹತ್ವದ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಒಂದು ಬಹಳ ಮಹತ್ವವಾಗಿದೆ. ನೀವೆಲ್ಲರೂ ಕೂಡ ಈಗಾಗಲೇ ವಿದ್ಯಾರ್ಥಿಯಾವಸ್ಥೆಯನ್ನ ಪೂರೈಸಿಕೊಂಡು ಸಾಂಸಾರಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿಮ್ಮ ಜೀವನವನ್ನು ನಡೆಸುವ ಈ ಸಂದರ್ಭದೊಳಗೆ ಬಹಳಷ್ಟು ಈ ಜೀವನವನ್ನು ಮಾಡ್ತಾ ಇರ್ಬೋದು. ನಿಮಗೆ ಗೌರವಿಲ್ಲದ ಸ್ಥಾನ ಇರ್ಬೋದು, ಸಂಪತ್ತು, ಐಶ್ವರ್ಯ, ಸಂತೃಪ್ತಿ, ಕುಟುಂಬ ಇವೆಲ್ಲವೂ ಕೂಡ ಇರ್ಬೋದು. ಅಷ್ಟಕ್ಕೆ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಯಾರು ಭಾವಿಸಬೇಕಾಗಿಲ್ಲ. ನಿಜವಾದ ಜೀವನ ಸಾರ್ಥಕ ಆಗಿದ್ದು ಯಾವಾಗ ಪಾತ್ರ ಗೌರವಿಸುವಂತ ಈ ಸಂದರ್ಭದಲ್ಲಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಕಾರಣ ಇಷ್ಟೇ, ಮಕ್ಕಳು ಮೊಮ್ಮಕ್ಕಳು ಸೇರಿಕೊಂಡು ಜನ್ಮದಿನವನ್ನ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ನಿಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಅಮ್ಮ 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 ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ. ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ. ಹೊರನಾಡಿನ ಅನ್ನಪೂರ್ಣಿ, ಕರುನಾಡಿನ ಜನ ಪಂಚಪ್ರಾಣಿ. ಹೊರನಾಡಿನ ಅನ್ನಪೂರ್ಣಿ, ಕರುನಾಡಿನ ಜನ ಪಂಚಪ್ರಾಣಿ. ಅಮ್ಮ ಅಮ್ಮ ಎಂದರೆ ಅನ್ನ ನೀಡು. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಸವಿ ಸವಿ ನೆನಪು. ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಸ್ವಾಗತ. ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ನೆನಪು. ಕಷ್ಟ ಸುಖ ಶೇರ್ ಮಾಡ್ತೀವಿ, ಒಟ್ಟೊಟ್ಟಿಗೆ ಓಡಾಡ್ತೀವಿ. ಕಾಲ ಕೂಡ ನಮ್ಮನ್ನ ತಡಿಯಂಗಿಲ್ಲ. ನಂಬಿಕೆ ನೀನೆ, ಧೈರ್ಯ ನೀನೆ, ಜೊತೆಲಿದ್ರೆ ಗೆಲುವು ತಾನೆ. ನಮ್ಮನ್ನು ಯಾರು ಬೇರೆ ಮಾಡಂಗಿಲ್ಲ. ನಮ್ದು ಒಂದೇ ಶಿಪ್ಪು, ಈ ಪ್ರೀತಿ ಹೆಸರೇ ಫ್ರೆಂಡ್ಶಿಪ್.
ನಿನ್ನ ಮಾತು ಅಂದ್ರೆ ಮನ್ಸು ಕರ್ಗೋಯ್ತದೆ. ನೀನು ದೂರ ಆದ್ರೆ ಹಾಟು ನಿಂತೋಗ್ತದೆ. ಕಷ್ಟಕ್ಕೆ ಎಲ್ಲರಿಗಿಂತ ಮುಂಚೆ ಬಂದು ನಿಲ್ಲೋ ನಿನ್ನೆ ದೋಸ್ತ ಕಣೋ. ದೂರ ದೂರ ಹೋದರೂನು ಮರಿಬೇಡ ಸ್ನೇಹವನ್ನು. Johnny days, Johnny days, Johnny days, Johnny days, Johnny days, Johnny days. ಮರೆಮುನೆಂದು ಕಳೆದಿರೋ ದಿನಗಳನ್ನು ಎಡೆಯ ತಂತು ಮಿಡಿದಿರೋ ಕ್ಷಣಗಳನ್ನು ಅಗಳಿಕೆ ಅನಿವಾರ್ಯ ಸಿಗುತ್ತಿರುವೋ ಗೆಳೆಯ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸಂಬಂಧಗಳ ಮೀರಿದ ಬಂಧವಿದು. ಯಾವ ಬಿಂದುವಿನಲ್ಲಿ ಬಿಗಿದಪ್ಪಿಕೊಳ್ಳುವುದು. ನಮ್ಮ ಪ್ರತಿ ನೋವನ್ನು ನನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ನಮ್ಮ ಸ್ನೇಹವಿದು ಈ ಮೂಮೆಂಟ್ ಯಾವತ್ತಿಗೂ ಸಿಗಲ್ಲ. ನಾಳೆ ಯಾರ್ 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 ಬಲ್ಲರು, ನಾಳೆ ಯಾರ್ 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 ಬಲ್ಲರು. ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ ಕಹೆ छोड़ दूं तेरे लिए खुदाई, टूटना दोस्ती ये कसम है खाई. ये यारे हमारे सलामत रहे, दिलों में हमेशा ही चाहत रहे. मेरी जब तक सांस चलती रहे, शम्मा दोस्ताने की जलती रहे, जलती रहे, जलती रहे.